ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂದರೆ, ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ನೆನಪೇ ನಿಮಗೆ ಕಾಡ್ತಾಯಿದೆ. ನಿಮಗಂತೂ ಆ ವ್ಯಕ್ತಿನ ಬಿಡೋಕ್ಕಂತೂ ಆಗ್ತಾನೆ ಇಲ್ಲ. ಎಷ್ಟೋ ಪ್ರಯತ್ನ ಮಾಡ್ತಾಯಿದ್ರೆ, ಬಟ್ ನಿಮ್ಮ ಮನಸ್ಸಿನಿಂದ ಅವ್ರನ್ನ ತೆಗಿಯೋಕ್ಕಾಗ್ತಿಲ್ಲ. ಸೊ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, ಟೂ ಸೈಡ್ ಲವ್, ಎರಡೂ ಕಡೆ ಪ್ರೀತಿ ಇರೋರಿಗೆ. ನೀವು ಒಬ್ಬರನ್ನ ಪ್ರೀತಿ ಮಾಡ್ತಾಯಿದ್ರೆ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾಯಿದ್ದಾರೆ ಅಂತ ಗೊತ್ತಿದ್ರೆ ಮಾತ್ರ ಈ ರೀಡಿಂಗು. ಮತ್ತು ನೋ ಕಾಂಟ್ಯಾಕ್ಟು, ಲಾಂಗ್ ಡಿಸ್ಟೆನ್ಸು, ಸಪ್ರೇಷನ್ ಬಂದಿರೋದು ಈ ರೀಡಿಂಗ್. ನೋಡುವಂಥ ನಾನು ಯೂನಿವರ್ಸ್ ಅವ್ರು ಪ್ರೀತಿಸುವಂಥ ವ್ಯಕ್ತಿನ ಮರೆಯೋಕ್ಕೆ ಆಗ್ತಿಲ್ಲ. ಮತ್ತು ಅವ್ರ ನೆನಪುಗಳನ್ನ ಬಿಟ್ಟು ಇವ್ರ ಕೈಯಲ್ಲಿ ಇರೋಕ್ಕಾಗ್ತಿಲ್ಲ. ಯಾಕೆ ನೋಡೋಂಥ ನಾನು ಯೂನಿವರ್ಸು ಅವ್ರು ಪ್ರೀತಿಸೋಂಥ ವ್ಯಕ್ತಿಗಳು ಅವ್ರ ನೆನಪುಗಳಿಂದ ಬಿಟ್ಟು ಇರೋಕ್ಕಾಗ್ತಿಲ್ಲ. ಮತ್ತು ಅವ್ರನ್ನೇ ಪದೇ ಪದೇ ನೆನೆಸ್ಕೊಂಡು ತುಂಬ ದುಃಖ ಪಡ್ತಾಯಿದ್ದಾರೆ. ಯಾಕೆ? ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ಸೊ ನಿಮ್ಮ ಲೈಫಿಗೆ ರೆಸೊನೇಟ್ ಆದರೆ ಮಾತ್ರ ಈ ರೀಡಿಂಗ್ ನೋಡಿ, ಅದರ್ವೈಸ್ ಈ ರೀಡಿಂಗ್ ನಿಮಗಲ್ಲ. ಸೊ ಈ ರೀಡಿಂಗ್ನ ಹುಡುಗ ನೋಡ್ತಿದ್ರೆ ಹುಡುಗಿಗೆ ಅಂದ್ಕೊಳ್ಳಿ, ಅಥವಾ ಮೇಲ್ ನೋಡ್ತಿದ್ರೆ ಫೀಮೇಲ್ಗೆ ಅಂದ್ಕೊಳ್ಳಿ. ನೋಡಿ, ಫಸ್ಟಲ್ಲಿ ಪೇಜ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆನೇ ನಿಮ್ಮ ಗಮನ ಎಲ್ಲ ಆಯಿತಾ. ಸೊ ನಿಮ್ಗೆ ನೆನಪುಗಳು ಯಾಕೆ ಕಾಡ್ತಾಯಿದೆ ಅಂದರೆ, ಮತ್ತು ಅವ್ರ ಕಡೆಯಿಂದ ನಿಮ್ಗೆ ಯಾಕೆ ನೆನಪು, ಅವರು ಪದೇ ಪದೇ ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ. ಮತ್ತು ಅವ್ರ ನೆನಪು ನಿಮ್ಗೆ ಯಾಕೆ ಕಾಡ್ತಾಯಿದೆ. ಮತ್ತು ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೀವು ಯಾಕೆ ಇಷ್ಟೊಂದು ದುಃಖ ಪಡ್ತಾಯಿದ್ದೀರ ಅನ್ನೋದಕ್ಕೆ ಇಲ್ಲಿ ಕಾರಣ ಐತೆ. ಆ ಕಾರಣ ಹೇಳ್ತೀನಿ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಇದ್ದಾರೆ, ಈ ಕಪ್ಪಿಟ್ಕೊಂಡಿದ್ದಾರೆ. ಸೊ ಇದ್ರ ಪ್ರಕಾರ ಏನಂದರೆ, ಈ ಕಾರ್ಡಿನ ಪ್ರಕಾರ, ಸೊ ನಿಮ್ಮ ಜೀವನದಲ್ಲಿ ನೀವು ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಾಯಿದ್ರೆ, ನೀವು ಆ ವ್ಯಕ್ತಿನ ಬಿಟ್ಬಿಡ್ಬೇಕಂತ ಎಷ್ಟೇ ಸಾರಿ ಮನಸ್ಸು ಮಾಡಿದ್ರೂ ನಿಮ್ಮ ಕೈಯಲ್ಲಿ ಬಿಡೋಕ್ಕಾಗ್ತಿಲ್ಲ. ಪದೇ ಪದೇ ಮತ್ತೆ ಪ್ರೀತಿ ಅನ್ನೋದು ಸ್ಟಾರ್ಟ್ ಆಗ್ತಾನೆ ಇದೆ. ಈಗ ಒಂದು ಬುಕ್ಕು ಇದೆ ಅಂದ್ಕೊಳ್ಳಿ, ಎಕ್ಸಾಂಪಲ್ಲು, ಒಂದು ಕತೆ ಪುಸ್ತಕನ ನೀವು ಬರೀತೀರ ಅಂದ್ಕೊಳ್ಳಿ. ಒಂದು ಕತೆ ಪುಸ್ತಕನ ಬರೆದ ಮೇಲೆ ನೀವು ಅದನ್ನು ಕಂಪ್ಲೀಟ್ ಮಾಡ್ತೀರ. ನಿಮ್ಗೇನು ಅನಿಸುತ್ತೆ, ಮತ್ತೆ ಇನ್ನೂ ಒಂದು ಕತೆ ಪುಸ್ತಕ ಬರೀಬೇಕಂತ ಮತ್ತೆ ಅದನ್ನು ಬರೀತೀರ ಅಂದ್ಕೊಂಡು ಮತ್ತೆ ಅದನ್ನು ಬರೆದು ಕ್ಲೋಸ್ ಮಾಡ್ತೀರ ಕತೆ ಬುಕ್ಕನ್ನ. ಮತ್ತೆ ಇನ್ನೊಂದು ಕತೆ ಪುಸ್ತಕನ ಬರೀತೀರ, ಮತ್ತು ಅದನ್ನು ತಗೊತೀರ. ಇನ್ನೂ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ನೀವು ಒಂದು ಏನಂತಾರೆ, ಒಂದು ಬಟ್ಟೆ ತಗೊತೀರ ಅಂದ್ಕೊಳ್ಳಿ. ಇವಾಗ ರೆಡ್ ಕಲರು ಬಟ್ಟೆ ತೊಗೊಂಡ್ರಿ ಅಂದ್ಕೊಳ್ಳಿ, ಯಾರೇ ಆಗಿರಲಿ. ರೆಡ್ ಕಲರ್ ಬಟ್ಟೆ ತೊಗೊಂಡ್ರೆ ಆ ಬಟ್ಟೆ ನಿಮ್ಗೆ ಇಷ್ಟ ಆಗಿಲ್ಲ, ನಿಮಗೆ ಇನ್ನೊಂದು ಬಟ್ಟೆ ತೊಗೊತೀರ, ಗ್ರೀನ್ ಕಲರ್ ಬಟ್ಟೆ ತೊಗೊತೀರ. ಅದೇ ರೀತಿ ಮತ್ತು ಬ್ಲೂ ಕಲರ್ ಬಟ್ಟೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ ಬಗ್ಗೆನೇ ನಿಮಗೆ ಆಲೋಚನೆಗಳು ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಮತ್ತು ಅವ್ರ ಮೇಲೆ ದಿನ ಪ್ರೀತಿ ಜಾಸ್ತಿ ಆಗ್ತದೆ. ಎಷ್ಟೇ ಕಡಿಮೆ ಆದ್ರೂ ಮತ್ತೆ ಜಾಸ್ತಿ ಆಗ್ತದೆ, ಎಷ್ಟೇ ಜಾಸ್ತಿ ಆದ್ರೂ ಮತ್ತೆ ಕಡಿಮೆ ಆಗ್ತದೆ, ಮತ್ತೆ ಕಡಿಮೆ ಆದಮೇಲೆ ಮತ್ತೆ ಜಾಸ್ತಿ ಆಗ್ತದೆ. ಸೊ ಅದನ್ನೇ ಈ ಕಾರ್ಡ್ ಹೇಳ್ತದೆ, ಪೇಜ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಮೇಲೆ ನಿಮಗೆ ಅಪಾರವಾದಂಥ ಪ್ರೀತಿ ಇದೆ. ಸೊ ಅದಕ್ಕೆ ನಿಮ್ಮ ಕೈಯಲ್ಲಿ ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ. ಅವ್ರನ್ನ ಕಂಡ್ರೆ ನಿಮಗೆ ತುಂಬ ಪ್ರೀತಿ ಅನ್ನೋದಿದೆ. ಸೊ ಅದಕ್ಕೆ ಅವ್ರಿಗೋಸ್ಕರ ನೀವು ತುಂಬ ದುಃಖ ಪಡ್ತಾಯಿದ್ದೀರ. ನೀವು ಅಥವಾ ನೀವು ಪ್ರೀತಿಸುವಂಥ ವ್ಯಕ್ತಿ ಯಾರಾದರೂ ಒಬ್ಬರು ತುಂಬ ಹೈ ಲೆವೆಲ್ಲು ಕ್ಯಾರೆಕ್ಟರ್ ಇದ್ದಾರೆ, ಮತ್ತು ನೀವು ಅಷ್ಟೇ ಹೈ ಇಂಟೆಲಿಜೆಂಟ್ ಇದ್ದೀರ. ಸೊ ಇಲ್ಲಿ ಹೇಳ್ಬೇಕಂದ್ರೆ, ನೀವು ಒಬ್ಬ ವ್ಯಕ್ತಿ ನಿಮ್ಮೊಂದು ಇದು ಏನಂದರೆ, ನನ್ನ ಪ್ರಕಾರ ನಾನು ನಡಿಬೇಕು, ನಾನು ಯಾವ ರೀತಿ ಅಂದ್ಕೊತೀನೋ ಅದೇ ರೀತಿ ನಡಿಬೇಕು, ಬೇರೆಯವರು ಹೇಳಿದ ಥರ ನಾನು ನಡೆಯೋಕ್ಕಾಗಲ್ಲ. ಸೊ ಆ ಥರ ಮೈಂಡ್ಸೆಟ್ ಅನ್ನೋದು ನಿಮ್ಮಿಬ್ಬರಲ್ಲಿ ಯಾರಿಗೋ ಒಬ್ಬರಿಗಿದೆ. ನೀವು ಪ್ರೀತಿಸೋಂಥ ವ್ಯಕ್ತಿಗಾದರೂ ಆಗಿರ್ಬೋದು, ಅಥವಾ ನಿಮ್ಗಾದರೂ ಆಗಿರ್ಬೋದು. ಸೊ ನನ್ನ ಪ್ರಕಾರ ನಾನು ಯಾವ ರೀತಿ ಒಂದು ಡಿಸಿಷನ್ ಮಾಡ್ತೀನೋ ಅದೇ ರೀತಿ ನಡಿಬೇಕು. ಸೊ ನನ್ನ ಥರ ಡಿಸಿಷನ್ ನಡಿಲ್ಲ ಅಂದರೆ, ನಾನು ಯಾವ ರೀತಿ ಅಂದ್ಕೊಳ್ತೀನೋ ಅದೇ ರೀತಿ ಒಂದು ವರ್ಕ್ ನಡೆದಿಲ್ಲ ಅಂದರೆ, ಸೊ ನನಗೆ ಅದರಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಬಂದರೂ ಐ ಡೋಂಟ್ ಕೇರ್ ಅನ್ನೋ ಥರ ಇರ್ತಾರೆ. ಸೊ ಅದಕ್ಕೆ ನೀವು ಪ್ರೀತಿಸೋಂಥ ವ್ಯಕ್ತಿ ಅವರು ಯಾವ ರೀತಿ ಅಂದ್ಕೊತಾರೋ, ಅವ್ರ ಲೈಫ್ ಯಾವ ರೀತಿ ನಡಿಬೇಕು ಅಂದ್ಕೊತಾರೋ, ಸೊ ಅದೇ ರೀತಿ ನಡಿಬೇಕು. ಸೊ ಅದು ಇದ್ದಾಗ ಸೊ ಅವರು ನಾನು ಬೇರೆಯವ್ರ ಮಾತನ್ನೆಲ್ಲ ಕೇಳಲ್ಲ, ಐ ಡೋಂಟ್ ಕೇರ್ ಅಂತಾರೆ. ಸೊ ಅದರಿಂದನೇ ನೀವು ಪ್ರೀತಿಸೋಂಥ ವ್ಯಕ್ತಿ ಒಂದು ಕ್ಯಾರೆಕ್ಟರ್ ಆ ರೀತಿ ಆಗಿದೆ, ಫುಲ್ ಡಾಮಿನೇಟಿಂಗ್ ಆಗಿದೆ. ಅವ್ರು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ನಡ್ಕೊಬೇಕು. ಸೊ ಆ ರೀತಿ ಅವರು ಯಾವ ರೀತಿ ಮೈಂಡ್ಸೆಟ್ಟಲ್ಲಿ ಇಮ್ಯಾಜಿನ್ ಮಾಡ್ತಾಯಿದ್ದಾರೆ ನೋಡಿ, ಆ ರೀತಿ ಅವ್ರ ಲೈಫ್ ಸಿಚುವೇಶನ್ ನಡ್ಕೊಂಡು ಹೋಗ್ಬೇಕು. ಸೊ ಆ ರೀತಿ ನಡೀತಾ ಇಲ್ಲ.
ಸೊ ನೀವು ಅಂಥ ವ್ಯಕ್ತಿನ ಪ್ರೀತಿ ಮಾಡಿರೋದ್ರಿಂದ, ಅಂಥ ಕ್ಯಾರೆಕ್ಟರ್ ಇರೋಂಥ ವ್ಯಕ್ತಿನ ಪ್ರೀತಿ ಮಾಡಿರೋದ್ರಿಂದ ನಿಮಗೂ ಅಷ್ಟೇ ಅವ್ರನ್ನ ಕಂಡ್ರೆ ತುಂಬ ಪ್ರೀತಿ ಇರೋದ್ರಿಂದ ನಿಮ್ಗೆ ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ. ಪದೇ ಪದೇ ನಿಮ್ಗೆ ಅವ್ರ ನೆನಪು ಕಾಡದೆ ಬಿಡ್ತಾಯಿಲ್ಲ. ಸೊ ಇದು ಸೊ ಅವರೊಂದು ಆ್ಯಟಿಟ್ಯೂಡು, ಅವರೊಂದು ನಡವಳಿಕೆಯಿಂದ ನಿಮಗೆ ನಿಮ್ಮ ಪ್ರೀತಿನ ಯಾವ ರೀತಿ ಉಳಿಸ್ಕೊಬೇಕಂತೂ ಗೊತ್ತಾಗ್ತಿಲ್ಲ, ಯಾವ ರೀತಿ ಕಳ್ಕೊಬೇಕಂತೂ ಗೊತ್ತಾಗ್ತಿಲ್ಲ. ಆದರೆ ಎಷ್ಟೇ ಕಳ್ಕೊಬೇಕು ಅಂದ್ಕೊಂಡ್ರು ಮತ್ತೆ ಅವ್ರ ಮೇಲೆ ಪ್ರೀತಿ ಅನ್ನೋದು ಜಾಸ್ತಿ ಆಗ್ತಾಯಿದೆ. ಸೊ ಇದು ನಿಮ್ಮ ಪಾಯಿಂಟ್ ಆಫ್ ದ ವ್ಯೂ ಅಷ್ಟೆ. ಸೊ ನಿಮ್ಮ ಲೈಫಲ್ಲಿ ನೀವು ತುಂಬ ಸಕ್ಸಸ್ ನೋಡಬೇಕು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ರ, ನಿಮ್ಮ ಜೀವನದಲ್ಲಿ ನೀವು ಗ್ರೋತ್ ಆಗಬೇಕು, ಚೆನ್ನಾಗಿ ಕೆರಿಯರ್ ಆಗಿದ್ದರೆ, ಜಾಬ್ ಆಗಿದ್ದರೆ, ಫ್ಯಾಮ್ಲಿ ಆಗಿದ್ದರೆ, ಎಲ್ಲದರಲ್ಲೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ನಗ್ನಗ್ತಾ ಚೆನ್ನಾಗಿರ್ಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡ್ತಾಯಿದ್ರ. ಸೊ ಆದರೆ ನಿಮ್ಮ ಕೈಯಲ್ಲಿ ಆ ಥರ ಇರೋಕ್ಕಾಗ್ತಿಲ್ಲ. ಯಾಕಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆಯೇ ನಿಮ್ಗೊಂದು ಗಮನ ಎಲ್ಲ ಐತೆ. ನಿಮ್ಮ ಗಮನ, ನಿಮ್ಮ ಒಂದು ನೀವು ಎಷ್ಟೇ ಒಂದು ವೇಳೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ಸಕ್ಸಸ್ ಆದ್ರೂ, ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ಒಂದು ಗ್ರೋತ್ ಇದ್ರೂ, ಎಷ್ಟೇ ದುಡ್ಡು ಸಂಪಾದನೆ ಮಾಡ್ತಾಯಿದ್ರೂ, ಎಷ್ಟೇ ಇವಾಗ ಒಂದು ಒಳ್ಳೆ ಸ್ಥಾನದಲ್ಲಿದ್ದೀರ, ಎಲ್ಲದರಲ್ಲೂ ಇದ್ರೂ ನಿಮ್ಮ ಮನಸ್ಸು ಯಾವ ಕಡೆ ಐತಂದರೆ ನೀವು ಪ್ರೀತಿಸೋಂಥ ಹುಡುಗಿ ಕಡೆಯೇ ನಿಮ್ಮ ಕಾನ್ಸಂಟ್ರೇಷನ್ ಇರೋದು. ನಿಮ್ಮ ಮನಸ್ಸಲ್ಲಿ ಯಾರನ್ನ ನೀವು ಪ್ರೀತಿಸ್ತಾ ಇದ್ದೀರ ನೋಡಿ, ಅವ್ರ ಕಡೆಯೇ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಇರೋದು. ಇದಂತೂ 100% ನಾನು ಬರ್ಕೊಡ್ತೀನಿ ನೋಡಿ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಹತ್ರ ಎಲ್ಲ ಐತೆ, ಕುದುರೆ ಐತೆ, ಅಲ್ಲಿ ಜನಗಳಿದ್ದಾರೆ. ಸೊ ಅದೇ ರೀತಿ ಅಷ್ಟೇ, ನಿಮ್ಮ ಹತ್ರ ಸ್ಟೇಟಸ್ ಐತೆ, ಅಂತಸ್ತು ಐತೆ, ದುಡ್ಡು ಐತೆ, ಎಲ್ಲ ಐತೆ, ನಾಲೆಡ್ಜ್ ಐತೆ, ಎಲ್ಲ ಥರ ಇದ್ರೂ ನಿಮಗೆ ಪದೇ ಪದೇ ತೊಂದರೆ ಆಗ್ತಾ ಇರೋದು ಯಾವುದು ಅಂದರೆ, ನಿಮ್ಮ ಪ್ರೀತಿಸಿದಂಥ ವ್ಯಕ್ತಿ ಯಾರಿದ್ದಾರೋ ಅವ್ರನಿಂದನೇ ನಿಮಗೆ ಅವರೊಂದು ನೆನಪನ್ನ ನೀವು ಯಾವಾಗ ರಿವೈಸ್ ಮಾಡ್ತಾ ಇರ್ತೀರ ನಿಮ್ಮ ಮೈಂಡಲ್ಲಿ, ನೀವು ರಿವೈಸ್ ಮಾಡ್ತಾರಲ್ಲ. ಸೊ ಪ್ರೀತಿ ಅನ್ನೋದು ಅದೇ ಥರನೇ, ಆದಷ್ಟು ಅದೇ ನೆನಪಾಗ್ತಾ ಇರುತ್ತೆ, ಅದು ಹೇಳೋಕ್ಕಾಗಲ್ಲ. ಪ್ರೀತಿ ಅನ್ನೋದಾಗೆ ಎಲ್ರಿಗೂ ತೊಂದರೆ ಮಾಡ್ತಾ ಇರುತ್ತೆ. ಯಾಕಂದರೆ ತುಂಬ ಪ್ರೀತಿ ಮಾಡಿರ್ತೀವಿ, ಮನಸ್ಸು ಮೆದುಳು ಹೇಳಿದ ಮಾತು ಕೇಳಲ್ಲ. ಮೈಂಡಾದರೂ ಹೇಳಿದ ಮಾತು ಕೇಳುತ್ತೆ ಒಂದೊಂದು ಸಾರಿ, ಮನಸ್ಸು ಕೇಳಲ್ವಲ್ಲ. ಸೊ ಅದೇ ರೀತಿ ಅಷ್ಟೇ, ಈ ಕಡೆ ಬಿಡೋಕ್ಕೂ ಆಗಲ್ಲ, ಆ ಕಡೆ ಇರೋಕ್ಕೂ ಆಗಲ್ಲ. ಸೊ ಆ ರೀತಿ ಪರಿಸ್ಥಿತಿ. ಸೊ ನೀವು ಎಷ್ಟೇ ನಿಮ್ಮ ಲೈಫಲ್ಲಿ ಚೆನ್ನಾಗಿದ್ರೂ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆಯೇ ನಿಮ್ಮ ಗಮನ ಇದೆ. ಸೊ ಅದರಿಂದನೇ ನಿಮಗೆ ತೊಂದರೆಗಳು ಬರ್ತಿರೋದು ಅಷ್ಟೆ. ಸೊ ನಿಮ್ಮ ಲೈಫಲ್ಲಿ ಇನ್ನೆಲ್ಲ ಚೆನ್ನಾಗಿದೆ, ನೋಡೋಕ್ಕೂ ನೀಟಾಗಿದ್ದೀರ, ನೋಡೋಕ್ಕೂ ಚೆನ್ನಾಗಿದ್ದೀರ, ಮತ್ತು ನಿಮ್ಮ ಫ್ಯಾಮಿಲಿ ಕಡೆಯೂ ಚೆನ್ನಾಗಿದೆ, ನಿಮ್ಮ ಒಂದು ಆಸ್ತಿ ಪಾಸ್ತಿ ದುಡ್ಡು ಎಲ್ಲವೂ ಚೆನ್ನಾಗೈತೆ. ಅದೇ ಪ್ರೀತಿಸಿದಂಥ ವ್ಯಕ್ತಿ ಒಬ್ಬರ ಜೊತೆಗಿಲ್ಲ ಅಷ್ಟೆ. ನೀವು ಅವ್ರನ್ನ 6 ವರ್ಷದಿಂದ ಲವ್ ಮಾಡ್ತಾ ಇರ್ಬೋದು, ಅಥವಾ ನೀವು ಪ್ರೀತಿಸಿದಂಥ ವ್ಯಕ್ತಿನ 6 ವರ್ಷದಿಂದ ನೋಡ್ತಾ ಇರ್ಬೋದು, ಅಥವಾ ನೀವಿಬ್ಬರು ಪರಿಚಯ ಆಗಿ ಒಂದು 6 ಮಂತ್ಸ್ ಆಗಿರ್ಬೋದು. ಸೊ ಆ ರೀತಿ, ಅಥವಾ ನೀವಿಬ್ಬರು ದೂರ ಆಗಿ 6 ವರ್ಷ ಆಗಿರ್ಬೋದು. 6 ಅನ್ನೋದು ಕಾಮನ್ ಇಲ್ಲ ನೋಡಿ. ನೀವು ಪ್ರೀತಿಸೋಂಥ ವ್ಯಕ್ತಿ ನೆನಪು ನಿಮಗೆ ಪದೇ ಪದೇ ಮತ್ತೆ ಕಾಡೋದ್ರಿಂದ ಸೊ ನಿಮಗೆ ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ. ಇಲ್ಲಿ ಬ್ರೇಕಪ್ ಕಾರ್ಡ್ ಬಂದಿರೋದ್ರಿಂದ ನೀವು ಯಾವಾಗ ನೀವು ನೆನಪು ಮಾಡ್ಕೊತೀರಂದರೆ ನಿಮ್ಮ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ಇಷ್ಟ, ನಿಮಗೂ ಅವ್ರನ್ನ ಕಂಡ್ರೆ ಇಷ್ಟ. ಸೊ ಇಬ್ಬರಿಗೂ ಪ್ರೀತಿ ಇದೆ. ಸೊ ಅದರಲ್ಲಿ ಅವರ ಒಂದು ಮಧ್ಯೆ ಯಾವುದೋ ಒಂದು ಸಂದರ್ಭ ಬರ್ತಾಯಿದೆ, 3ನೇ ಒಂದು ಸಂದರ್ಭ. ಸೊ ಅದಕ್ಕೋಸ್ಕರ ಅವರು ಅದ್ರ ಕಡೆ ಗಮನ ಕೊಡ್ತಾಯಿದ್ದಾರೆ. ಸೊ ಅದ್ರ ಕಡೆ ಅವ್ರು ಫೋಕಸ್ ಮಾಡ್ತಾ ಇರೋದ್ರಿಂದ ಸರಿ ಇಲ್ಲಿ ಅವ್ರಿಗೇನು ಆ ಥರ ಸಿಚುವೇಶನ್, ಅವ್ರಿಗೂ ಅಲ್ಲಿ ನೋವು ಅನ್ನೋದು ಆಗ್ತಾಯಿದೆ. ನೀವು ದೂರ ಆದಮೇಲೆ ನಿಮಗೂ ಅಷ್ಟೇ ಅವರಿಂದ ನೀವು ಕೂಡ ದೂರ ಆಗ್ತಿದ್ರಿ. ಇಲ್ಲಿ ನೋಡಿ 3 ಸ್ವಾರ್ಡ್ಸ್ ಬಂದಿದೆ, ಸೆಂಟ್ರಲ್ ಒಂದು ಸ್ವಾರ್ಡ್ ಬಂದಿರೋದ್ರಿಂದ ಇಲ್ಲಿ 2 ಸೈಡ್ ಇರೋ ಸ್ವಾರ್ಡ್ಸ್ಗೆ ಡ್ಯಾಮೇಜ್ ಆಗ್ತಾಯಿದೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಮತ್ತು ನಿಮ್ಮ ಮಧ್ಯೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್, ಅದು ಯಾವುದಾದ್ರೂ ಆಗಿರ್ಬೋದು, ಫೈನಾನ್ಷಿಯಲ್, ಕೆರಿಯರ್, ಫ್ಯಾಮಿಲಿ, ಅಥವಾ ಇನ್ನೊಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಅಥವಾ ಇನ್ನೊಂದು ಸಂದರ್ಭ ಆಗಿರ್ಬೋದು, ಸೊಸೈಟಿ ಪ್ರಾಬ್ಲಮ್ ಏನೇ ಆಗಿರ್ಬೋದು, ಅದು ನಿಮ್ಮೊಂದು ಪರ್ಸ್ನಲ್ ಲೈಫಲ್ಲಿ ಯಾವ ರೀತಿ ಇದೆ ಅಂತ ಅದು ನಿಮಗೆ ಗೊತ್ತಿರಬೇಕು. ಸೊ ಆ ಒಂದು ಪ್ರಾಬ್ಲಮ್ನಿಂದ ನಿಮ್ಮಿಬ್ಬರಿಗೂ ಇವಾಗ ತುಂಬ ನೋವು ಅನ್ನೋದಾಗ್ತದೆ. ಸೊ ಅಲ್ಲಿ ಅವರು ನೋವು ಪಡ್ತಾಯಿದ್ರೆ, ಇಲ್ಲಿ ನೀವು ಅವ್ರಿಗಿಂತ ಇನ್ನೂ ಜಾಸ್ತಿ ನೋವು ಪಡ್ತಾಯಿದ್ರೆ. ಇನ್ನು ನನ್ನ ರೀಡಿಂಗ್ ಯಾರು ನೋಡ್ತಾಯಿದ್ರು ನೋಡಿ, ನೀವು ನನ್ನ ಒಂದು ವ್ಯೂವರ್ಸು, ಯೂಟ್ಯೂಬ್ ವ್ಯೂವರ್ಸು. ಸೊ ನೀವು ತುಂಬ ಜಾಸ್ತಿ ನೋವು ಪಡ್ತಾಯಿದ್ದೀರ. ಮೋಸ್ಟ್ಲಿ 3 ವರ್ಷದಿಂದ ನೀವು ತುಂಬ ನೋವು ಪಡ್ತಾಯಿದ್ದೀರ ಅನಿಸುತ್ತೆ. 3 ಇಯರ್ಸ್ನಿಂದ ಅವ್ರಿಗೋಸ್ಕರ ತುಂಬ ನೋವು ಪಡ್ತಾಯಿದ್ದೀರ.
ಮತ್ತು ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿ 3 ಮಂತ್ಸ್ ಅಥವಾ 3 ಇಯರ್ಸ್ ಆಗಿರ್ಬೋದು, ಅಥವಾ ನೀವಿಬ್ಬರು ಪ್ರೀತಿ ಮಾಡ್ತಾ ಇರೋದು 3 ವರ್ಷದಿಂದ ಪ್ರೀತಿ ಮಾಡ್ತಾಯಿದ್ರು, ಅಥವಾ ನಿಮ್ಮಿಬ್ಬರಿಗೂ 3 ಇಯರ್ಸ್ನಿಂದ ಕಾಂಟ್ಯಾಕ್ಟ್ ಇರ್ಬೋದು. ಸೊ ಈ ರೀತಿ ನೋಡಿ 7 ಆಫ್ ಸ್ವಾರ್ಡ್ಸ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ, ಆ ವ್ಯಕ್ತಿ ಯಾವುದೋ ಒಂದು ಕಾರಣಕ್ಕೋಸ್ಕರ, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾವುದೋ ಒಂದು ಕಾರಣ ಅಥವಾ ಯಾವುದೋ ಒಂದು ಸಿಚುವೇಶನ್ಗೋಸ್ಕರ ನಿಮಗೆ ಹರ್ಟ್ ಮಾಡಿದರೆ, ನಿಮ್ಮ ಒಂದು ಫೀಲಿಂಗ್ಸ್ಗೆ, ಅಂದರೆ ನಿಮ್ಮೊಂದು ಭಾವನೆಗಳಿಗೆ, ನಿಮ್ಮ ಒಂದು ಪ್ರೀತಿಯ ಭಾವನೆಗಳಿಗೆ ಅವರು ತುಂಬ ನೋವನ್ನು ಮಾಡಿದರು. ಸೊ ನೋವನ್ನು ಮಾಡಿದ್ಮೇಲೆ ಇಲ್ಲಿ ನಿಮಗೆ ತುಂಬ ನೋವನ್ನೋದಾಗ್ತದೆ. ಬಟ್ ಆ ವ್ಯಕ್ತಿಗೂ ಇಲ್ಲೇ ನಿಮಗೆ ನೋವು ಮಾಡಿದ್ರಂತ ಅವರು ಕೂಡ ಹಿಂದೆ ತಿರುಗಿ ನೋಡ್ತಾ ಇದ್ದಾರೆ. ಸೊ ನಿಮಗೆ ನೋವು ಮಾಡಿದ್ರಂತ ಅವರು ಕೂಡ ಇವಾಗ ನೆನಪು ಮಾಡ್ಕೊತಾ ಇದ್ದಾರೆ. ಇಲ್ಲಿ ನೋಡಿ ಒಬ್ಬ ವ್ಯಕ್ತಿ ಇದ್ದಾರೆ, 7 ಆಫ್ ಸ್ವಾರ್ಡ್ಸ್ ಎತ್ಕೊಂಡು ಹೋಗ್ತಾ ಇದ್ದಾರೆ, ಪೇಯ್ನಲ್ಲಿದ್ದಾರೆ, ನೋವು ಪಡ್ತಾ ಇದ್ದಾರೆ, ಆದರೂ ಹಿಂದೆ ತಿರುಗಿ ನೋಡ್ತಾ ಇದ್ದಾರೆ. ಸೊ ಯಾಕೆ ಅಲ್ಲಿ ಹಿಂದುಗಡೆ ನಾನು ಚೀಟಿಂಗ್ ಮಾಡಿದ್ದೀನಿ ಅಂತ ಆ ವ್ಯಕ್ತಿ ಒಂದು ಭಾವನೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸಿದಂಥ ವ್ಯಕ್ತಿ ಅಷ್ಟೇ ನಿಮಗೆ ಮೋಸ ಆಗಿದೆ ಅಂತ ಅವರು ಕೂಡ ನೋವು ಪಡ್ತಾ ಇದ್ದಾರೆ. ಸೊ ಇಲ್ಲಿ ಜಾಸ್ತಿ ನೋವು ಪಡ್ತಾ ಇರೋದು ಯಾರು? ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರನಿಂದ ನಿಮ್ಗೆ ಹರ್ಟ್ ಆಗಿದೆ ಅಂತ ಅವ್ರ ನೆನಪು ನಿಮಗೆ ಕಾಡ್ತಾಯಿದೆ ಮತ್ತು ನಿಮಗೆ ತೊಂದರೆ ಆಗ್ತದೆ. ಸೊ ಅವ್ರನ್ನ ಯಾಕೆ ನೀವು ಮರೆಯೋಕ್ಕಾಗ್ತಿಲ್ಲ ಅಂದರೆ ನೋಡಿ, ಇಲ್ಲಿ ಬಂದಿದೆ ಟ್ಯಾರೋಟ್ ಕಾರ್ಡು. ಅವ್ರ ಜೊತೆ ನೀವು ಜೀವನನ ನೋಡ್ತಾಯಿದ್ರ, ಅಂದರೆ ನಿಮ್ಮ ಒಂದು ಪೂರ್ತಿ ಜೀವನ. ಈಗ ಒಬ್ಬ ವ್ಯಕ್ತಿ 70 ವರ್ಷ ಬದುಕಿರ್ಬೋದು, 80 ವರ್ಷ ಬದುಕಿರ್ಬೋದು, ಅಥವಾ 90 ವರ್ಷ ಬದುಕಿರ್ಬೋದು. ನಿಮ್ಮ ಒಂದು ಪೂರ್ತಿ ಲೈಫನ್ನ ಅವ್ರ ಜೊತೆನೇ ಕಳಿಬೇಕು ಅಂತ, ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಅವರೇ ಆಗಬೇಕಂತ ನೀವು ನಿರ್ಧಾರ ಮಾಡ್ಕೊಂಡಿದ್ರೆ. ಸೊ ಅದಕ್ಕೆ ನೀವು ಆ ವ್ಯಕ್ತಿನ ಮರೆಯೋಕ್ಕಾಗ್ತಿಲ್ಲ ಮತ್ತು ನೀವು ತುಂಬ ನೋವನ್ನು ಅನ್ನೋದು ಪಡ್ತಾಯಿದ್ದೀರ. ಎಷ್ಟೇ ದೂರ ಆದ್ರೂ ಮತ್ತೆ ಅವ್ರ ಮೇಲೆ ಪ್ರೀತಿ ಅನ್ನೋದು ಜಾಸ್ತಿ ಆಗ್ತದೆ. ಯಾಕಂದರೆ ನಿಮ್ಮ ಲೈಫ್ ಪಾರ್ಟ್ನರಾಗಿ ಅವ್ರನ್ನ ನೋಡ್ತಾಯಿದ್ದೀರ. ಸೊ ನಿಮಗೆ ಬೇರೆಯವ್ರ ಮೇಲೆ ಎಲ್ಲಿ ಮನಸ್ಸು ಬರುತ್ತೆ? ಅದೇ ಕಾರ್ಡ್ ಹೇಳ್ತದೆ. ಇಲ್ಲಿ ಈ 4 ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ಸೊ ಇಲ್ಲಿ ತೋರಣಗಳು ಎಲ್ಲ ಇದೆ. ಇದೊಂದು ಸೆಲೆಬ್ರೇಷನ್ ಕಾರ್ಡು. ಮತ್ತು ಈ ವ್ಯಕ್ತಿ ನೀವು, ಅಥವಾ ಪಕ್ಕದಲ್ಲಿ ನಿಮ್ಮ ವ್ಯಕ್ತಿ. ಸೊ ನೀವು ಅವ್ರನ್ನ ಇಮ್ಯಾಜಿನ್ ಮಾಡ್ಕೊತಿದ್ದೀರ, ನಿಮ್ಮ ಪಕ್ಕದಲ್ಲಿ ಅವ್ರು ಇದ್ದರೆ ಚೆನ್ನಾಗಿತ್ತು. ನಾವು ಪಾರ್ಕು, ಸಿನಿಮಾ, ಪಬ್ಬು, ಟ್ರಾವೆಲಿಂಗು, ಮತ್ತು ಇನ್ನೂ ಇರುತ್ತಲ್ಲ ಟೂರಿಸ್ಟ್ ಪ್ಲೇಸಸ್ ಹೋಗಬೇಕು, ಮತ್ತು ಲೈಫ್ ಎಂಜಾಯ್ ಮಾಡಬೇಕಂತ ನಿಮ್ಮ ಒಂದು ಡ್ರೀಮ್ಸ್ ಇರುತ್ತೆ. ಸೊ ಅದು ಫುಲ್ಫಿಲ್ ಆಗ್ತಾಯಿಲ್ಲ. ಅದನ್ನು ಯಾರ ಜೊತೆ ನೋಡ್ತಾಯಿದ್ರೆ? ನೀವು ಪ್ರೀತಿಸಿದಂಥ ವ್ಯಕ್ತಿ ಜೊತೆ ನೋಡ್ತಾಯಿದ್ರೆ. ನೀವು ಬೇರೆ ಯಾರ ಜೊತೆ ಆದರೂ ನೋಡ್ಬೋದಾಯಿತು. ಸೊ ಆದರೆ ನಿಮ್ಗೆ ಆ ಥರ ಮನಸ್ಸಿಲ್ಲ. ಸೊ ಇವ್ರನ್ನೇ ನಿಮ್ಮ ಲೈಫ್ ಪಾರ್ಟ್ನರ್ ಅಂದ್ಕೊಂಡಿದ್ರೆ. ಸೊ ಅದಕ್ಕೋಸ್ಕರ ಅವ್ರನ್ನ ನೀವು ಮರೆಯೋಕ್ಕಾಗ್ತಾಯಿಲ್ಲ, ನೀವು ಪ್ರೀತಿಸಿದಂಥ ವ್ಯಕ್ತಿನ ನೀವು ಮರೆಯೋಕ್ಕಾಗ್ತಾಯಿಲ್ಲ. ಸೊ ನೀವು ಇವಾಗ ದುಃಖ ಅನ್ನೋದನ್ನ ಪಡ್ತಾಯಿದ್ದೀರ. ಸೊ ಅವ್ರನ್ನ ನಿಮ್ಮ ಲೈಫ್ ಪಾರ್ಟ್ನರ್ ಅಂದ್ಕೊಂಡ್ರೆ, ಬಟ್ ಅವ್ರು ಏನು ಮಾಡಿದ್ರು? ನಿಮಗೆ ಹರ್ಟ್ ಮಾಡಿ ನಿಮ್ಮಿಂದ ದೂರ ಹೊರಟೋಗಿದ್ದಾರೆ. ಯಾವುದೋ ಒಂದು ಮನಸ್ತಾಪ ಆಗಿ, ಅಥವಾ ಏನೋ ಒಂದು ಮೂರನೇ ಒಂದು ಸಿಚುವೇಶನ್ನು. ಇಲ್ಲಿ 5 ಪೆಂಟಿಕಲ್ಸು ಮತ್ತು ಇಲ್ಲಿ ಒಬ್ಬ ವ್ಯಕ್ತಿ ದೂರ ಹೋಗ್ತಾರೆ. ಈ ಕಾರ್ಡಿನ ಪ್ರಕಾರ, ಈ ಕಾರ್ಡಿನ ಅರ್ಥದ ಪ್ರಕಾರ ಏನು ಅಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಯಿಂದ ನೀವು ಹಿಂದೆ ತುಂಬ ಫಾಲೋ ಮಾಡಿದ್ರಿ ಅವ್ರನ್ನ. ಅವ್ರಿಗೋಸ್ಕರನೇ ತುಂಬ ಕೇರ್ ಕೊಟ್ಟರೆ, ಪ್ರೀತಿ ಕೊಟ್ಟರೆ. ಬಟ್ ಆದರೆ ಅವರೊಂದು ಪರಿಸ್ಥಿತಿಗಳಿಂದ ನಿಮ್ಮನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ಅವ್ರು ನಿಮ್ಮಿಂದ ದೂರ ಹೋದರು. ಸೊ ಅದಕ್ಕೆ ಇವಾಗ ನೀವು ಅವ್ರನ್ನ ಮರ್ತೋಗ್ಬೇಕಂತ ನೀವು ತುಂಬ ಪ್ರಯತ್ನ ಮಾಡ್ತಾಯಿದ್ರಿ. ಅವ್ರು ಆ ರೀತಿ ಮಾಡಿರೋನು. ಬಟ್ ಆದರೆ ನಿಮಗೆ ಪದೇ ಅವ್ರ ಮೇಲೇ ಪ್ರೀತಿ ಅನ್ನೋದು ಜಾಸ್ತಿ ಆಗ್ತಾರೋದ್ರಿಂದ ನಿಮಗೆ ಅವ್ರನ್ನ ಮರೆಯೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ನಿಮ್ಮ ಜೀವನದಲ್ಲಿ ನೀವು ದುಃಖ ಪಡ್ತಿದ್ರ ನೋಡಿ. ಮತ್ತು ನಿಮ್ಮ ಲೈಫಲ್ಲಿ ಇವಾಗ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಸೊ ಒಳ್ಳೆಯ ಒಂದು ಪೊಸಿಷನ್ ನೀವು ಹೋಗ್ತಾಯಿದ್ರ. ಬಟ್ ಇವಾಗ ಆ ಪೊಸಿಷನ್ನು, ಆ ಸೆಲೆಬ್ರೇಷನ್ ಯಾರ ಜೊತೆ ಹಂಚ್ಕೊಬೇಕು? ಏಸ್ ಆಫ್ ಪೆಂಟಿಕಲ್ಸ್. ಇಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಹ್ಯಾಂಡಲ್ಲಿ ನಾಣ್ಯ ಅನ್ನೋದು ಇಟ್ಕೊಂಡಿದ್ದಾನೆ, ಪೆಂಟಿಕಲ್. ಸೊ ಅದೇ ರೀತಿ ಅಷ್ಟೇ ನಿಮ್ಮೊಂದು ಸಕ್ಸಸ್ಸು, ನಿಮ್ಮೊಂದು ಸೆಲೆಬ್ರೇಷನ್, ನಿಮಗೆ ದುಡ್ಡು ಬಂದಿದ್ರೆ, ಸೊ ಅದೆಲ್ಲ ಚೆನ್ನಾಗಾಗಿ, ನಿಮ್ಮೊಂದು ಜಾಬ್ ಚೆನ್ನಾಗಿದ್ರೆ, ಸೊ ಅವ್ರ ಜೊತೆ ಲೈಫ್ ಲಾಂಗ್ ಲೀಡ್ ಮಾಡಬೇಕು, ಅವ್ರ ಜೊತೆ ಲೈಫ್ ಶೇರ್ ಮಾಡ್ಕೊಬೇಕು ಅಂತ ನಿಮ್ಮ ಒಂದು ಆಸೆಗಳನ್ನ ಅವ್ರ ಜೊತೆ ಹಂಚ್ಕೊಬೇಕಂತ ನೀವು ತುಂಬ ಪ್ರಯತ್ನ ಮಾಡ್ತಾಯಿದ್ರ. ಸೊ ನಿಮ್ಗೆ ಎಷ್ಟೇ ಸಕ್ಸಸ್ ಬಂದರೂ ಅವ್ರ ಜೊತೆನೇ ನೀವು ಲೈಫ್ನ ನೋಡ್ತಾಯಿದ್ರೆ. ಸೊ ಬಟ್ ಅದು ವರ್ಕೌಟ್ ಆಗ್ತಾಯಿಲ್ಲ. ಸೊ ಅದಕ್ಕೆ ನೀವು ಅಳ್ತಾಯಿದ್ರೆ, ದುಃಖ ಪಡ್ತಾನೆ ನೋಡಿ. ಮತ್ತು 3 ಆಫ್ ವಾಂಡ್ಸ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ, ಅವ್ರು ನಿಮ್ಮಿಂದ ಇವಾಗ ತುಂಬ ದೂರ ಇದ್ದಾರೆ, ನೋ ಕಾಂಟ್ಯಾಕ್ಟ್ ಇದ್ದಾರೆ, ಸಪ್ರೇಷನ್ ಇದ್ದಾರೆ, ಲಾಂಗ್ ಡಿಸ್ಟೆನ್ಸ್ ಇದ್ದಾರೆ. ಆದರೆ ನಿಮ್ಮ ಒಂದು ಯೋಚನೆಗಳೆಲ್ಲ ಅವ್ರ ಮೇಲೆ ಏನಾಯ್ತಾ? ನಿಮ್ಗೆ ಗೊತ್ತು ಆ ವ್ಯಕ್ತಿನೂ ನನ್ನ ಅಷ್ಟೇ ಪ್ರೀತಿ ಮಾಡ್ತಾಯಿದ್ದಾರೆ,
ಗೊತ್ತಿರೋದಕ್ಕೆ ನೀವು ಅವ್ರನ್ನ ಇನ್ನೂ ಬಿಡೋಕ್ಕಾಗ್ತಿಲ್ಲ. ಯಾರೇ ಒಂದು ಮೂರನೇ ವ್ಯಕ್ತಿ ಹೇಳಿದ್ರೂ, ಥರ್ಡ್ ಪಾರ್ಟಿ ಸಿಚುವೇಷನ್ ಅಥವಾ ಯಾರೇ ನಿಮ್ಮಿಬ್ಬರು ಪ್ರೀತಿಯ ನಿಮ್ಮ ಫ್ರೆಂಡ್ಸೋ, ರಿಲೇಟಿವ್ಸೋ, ನಿಮ್ಮ ಫ್ಯಾಮ್ಲಿನ ಅಥವಾ ಅವ್ರ ಫ್ಯಾಮ್ಲಿನ ಯಾರೇ ನಿಮ್ಮನ್ನು ದೂರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರೂ ನೀವು ಅವ್ರನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲ ಅಂದರೆ ಅವರು ನೀವೆಷ್ಟು ಪ್ರೀತಿ ಮಾಡ್ತಾರೆ ಅವರು ಅಷ್ಟೇ ಪ್ರೀತಿ ಮಾಡ್ತಾಯಿದ್ರು ಅಂತ ನಿಮಗೆ ಗೊತ್ತಾಗಿದೆ ಮತ್ತು ನೀವು ನಂಬ್ತಾ ಇದ್ದೀರಾ. ನಿಮ್ಗೆ ಯಾವುದೋ ಒಂಥರ ಇನ್ಫಾರ್ಮೇಷನ್ ಸಿಕ್ಕಿದೆ, ಅವರು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ಸೊ ಅದಕ್ಕೆ ನಿಮ್ಮನ್ನು ಅವ್ರನ್ನ ನೀವು ಮರೆಯೋಕ್ಕಾಗ್ತಿಲ್ಲ. ಈ ಪ್ರೀತಿ ಅನ್ನೋದು ಎಷ್ಟು ವರ್ಷದಿಂದ ಇದೆ ಅಂದರೆ 3 ಇಯರ್ಸ್ನಿಂದ ನಿಮ್ಮ ಪ್ರೀತಿ ಅನ್ನೋದಿದೆ. ಅಥವಾ ನೀವಿಬ್ಬರೇ ಸಪ್ರೇಷನ್ ಆಗಿ ಒಂದು 3 ಮಂತ್ಸ್ ಆಗಿರ್ಬೋದು, ಅಥವಾ 3 ಮಂತ್ಸ್ನಿಂದ ನೋ ಕಾಂಟ್ಯಾಕ್ಟ್ ಇರ್ಬೋದು. ಸೊ ಅಷ್ಟೇ. ಅಥವಾ ನಿಮ್ಮ ಪ್ರೀತಿಸಿದಂಥ ವ್ಯಕ್ತಿ ಸಿಕ್ಕಿ ನಿಮಗೆ 3 ವರ್ಷ ಆಗಿದೆ. ಸೊ ಅದಕ್ಕೆ ನೀವು ಮರೆಯೋಕ್ಕಾಗ್ತಿಲ್ಲ. ಸೊ ನಿಮ್ಮ ಒಂದು ಜೀವನನ ಅವ್ರ ಜೊತೆನ ನೋಡ್ಕೊಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರ. ನೀವು ತುಂಬ ಪ್ರಯತ್ನ ಮಾಡ್ತಾಯಿದ್ದೀರ ಅವ್ರಿಗೋಸ್ಕರ. ಬಟ್ ಆದರೆ ಅದು ಏನು ವರ್ಕೌಟ್ ಆಗ್ತಾಯಿಲ್ಲ. ಸ್ವಲ್ಪ ಅಡೆತಡೆಗಳು ಬಂದು ಅಲ್ಲೇ ಸ್ಟಾಪ್ ಆಗ್ತಾಯಿದ್ದೀರ. ಸೊ ನೀವು ಎಷ್ಟೇ ನಿಮ್ಮ ವ್ಯಕ್ತಿ ಜೊತೆ ಕಮ್ಯುನಿಕೇಷನ್ ಮಾಡಬೇಕು, ಕಾಂಟ್ಯಾಕ್ಟ್ಗೆ ಹೋಗ್ಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ಆದರೆ ಏನೋ ಒಂದು ಪ್ರಾಬ್ಲಮ್ಸ್ ಬರೋದ್ರಿಂದ ಸೆಂಟರ್ ಡಿಸ್ಟರ್ಬೆನ್ಸಸ್ ನಿಮ್ಮ ಲೈಫಲ್ಲಿ ಅಥವಾ ಅವ್ರ ಲೈಫಲ್ಲಿ. ಸೊ ನೀವು ಅಲ್ಲೇ ಸ್ಟಾಪ್ ಆಗ್ತಾರೆ. ಅಥವಾ ಸೊಸೈಟಿಯಲ್ಲಿ ಬರುವಂಥ ಪ್ರಾಬ್ಲಮ್ಸು. ಸೊ ಅವ್ರ ಕಡೆ ಹೋದರೆ ಅವ್ರು ನಿಮ್ಮಿಂದ ದೂರ ಇರೋದ್ರಿಂದ ನೀವು ಅವ್ರ ಕಡೆ ಹೋಗೋಕ್ಕಾಗ್ತಿಲ್ಲ. ಯಾಕಂದರೆ ನಿಮಗೆ ಅದು ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ ಅವ್ರ ಕಡೆ ಹೋದರೆ. ಅಥವಾ ಅವ್ರ ಕಡೆ ಹೋದ್ರೂ ಅಲ್ಲಿ ಅವ್ರ ಕಡೆಯಿಂದ, ಅವ್ರ ಫ್ಯಾಮ್ಲಿ ಕಡೆಯಿಂದನೋ ಅಥವಾ ಆ ಹುಡುಗಿ ಕಡೆಯಿಂದನೋ ಅಥವಾ ಆ ಹುಡುಗನೋ ಹುಡುಗಿನೋ ಯಾರೋ ಒಬ್ರ ಕಡೆ ನೀವು ಯಾರನ್ನ ಪ್ರೀತಿ ಮಾಡ್ತಾರೋ ಆ ವ್ಯಕ್ತಿ ಕಡೆಯಿಂದ ನಿಮಗೆ ತೊಂದರೆ ಅನ್ನೋದು ಸ್ವಲ್ಪ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಒಂದು ಸ್ಟೆಪ್ ತಗೊಳಕ್ಕಾಗದೆ ಹೋಗ್ಬೇಕಂತ ಯೋಚನೆ ಮಾಡ್ತೀರಾ ನಿಮ್ಮ ಪ್ರೀತಿನ ಉಳಿಸ್ಕೊಬೇಕಂತ. ಬಟ್ ಆದರೆ ಟ್ರೈ ಮಾಡ್ತೀರಾ. ಬಟ್ ಮತ್ತೆ ವಾಪಸ್ ಬಂದುಬಿಡ್ತೀರ, ಮತ್ತೆ ಸ್ಟಾಪ್ ಮಾಡ್ಕೊತೀರ ನಿಮ್ಮ ಒಂದು ಫೀಲಿಂಗ್ಸ್ನ. ನೋಡಿ, ದ ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಪ್ರಪಂಚನೇ ಅವರಾಗಿದ್ದಾರೆ. ನೀವು ಅವ್ರನ್ನ ಬಿಡೋಕ್ಕೆ ರೆಡಿ ಇಲ್ಲ. ನಿಮ್ಮ ಒಂದು ಮೈಂಡು ಮನಸ್ಸಲ್ಲಿ ನಿಮ್ಮೊಂದು ಪ್ರೀತಿಯಲ್ಲಿ ನಿಮ್ಮ ಹೃದಯದಲ್ಲಿ 24/7 ಅವರೇ ತುಂಬಿದ್ದಾರೆ. ಸೊ ನೀವು ಅವ್ರನ್ನ ಬಿಟ್ಟು ಬೇರೆ ಅವ್ರನ್ನ ನೋಡೋಕ್ಕೆ ಇಷ್ಟಪಡ್ತಾಯಿಲ್ಲ. ದ ವರ್ಲ್ಡ್ ಟ್ಯಾರೋಟ್ ಕಾರ್ಡ್ ಬಂದ್ರಿಂದ ಈ ವ್ಯಕ್ತಿ ಸುತ್ತಲೂ ಬೌಂಡ್ರಿ ಇದೆ. ಸೊ ಅದೇ ರೀತಿ ಅಷ್ಟೇ ನಿಮ್ಮ ಮನಸ್ಸನ್ನು ತುಂಬ ಅವರೇ ತುಂಬಿದ್ದಾರೆ. ಸೊ ನಿಮಗೆ ಬೇರೆ ಕಡೆ ಮನಸ್ಸು ಬರ್ತಾಯಿಲ್ಲ. ಬೇರೆ ಯಾರನ್ನ ಯಾವುದೇ ವ್ಯಕ್ತಿ ನೋಡ್ತಾ ಇದ್ರೂ ಅದು ಸುಮ್ಮನೆ ಒಂದು ಅಟ್ರ್ಯಾಕ್ಷನು ಅಥವಾ ಪ್ರೀತಿ ಅನ್ನೋದಾಗಿರ್ಬೋದು ಅಷ್ಟೆ. ನೀವು ಬೇರೆ ಯಾವುದಾದ್ರೂ ವ್ಯಕ್ತಿ ನೀವು ಪ್ರೀತಿಸೋಂಥ ವ್ಯಕ್ತಿನ ಬಿಟ್ಟು ಬೇರೆ ಯಾರಾದರೂ ನಿಮ್ಮ ಒಂದು ಜೀವನದಲ್ಲಿ ಬರ್ತಾಯಿದ್ರೂ ವ್ಯಕ್ತಿ, ನೀವು ಅವ್ರನ್ನ ಯಾವ ರೀತಿ ನೋಡ್ತಾಯಿದ್ರ ಅಂದರೆ ಸುಮ್ಮನೆ ಒಂದು ಅಟ್ರ್ಯಾಕ್ಷನಾಗಿ ನೋಡ್ತಾಯಿದ್ರ ಅಥವಾ ಜಸ್ಟ್ ಫ್ರೆಂಡಾಗಿ ನೋಡ್ತಾಯಿದ್ರ. ಬಟ್ ನೀವು ಯಾರನ್ನ ಪ್ರೀತಿ ಮಾಡ್ತಾರೋ ಆ ವ್ಯಕ್ತಿನ ಪ್ರೀತಿಸಿದಷ್ಟು ಫೀಲಿಂಗ್ಸು ಇವ್ರ ಮೇಲೆ ಬರ್ತಾಯಿಲ್ಲ. ಸೊ ಡೆವಿಲ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಎಷ್ಟೋ ಪ್ರಯತ್ನ ಮಾಡ್ತಾಯಿದ್ದೀರ ನೀವು ಪ್ರೀತಿಸಿದಂಥ ವ್ಯಕ್ತಿನ ಬಿಟ್ಟು ಹೋಗೋದಕ್ಕೆ. ಬಟ್ ನಿಮ್ಮ ಕೈಯಲ್ಲಿ ಅವ್ರನ್ನ ಬಿಟ್ಟು ಹೋಗೋಕ್ಕಾಗ್ತಿಲ್ಲ. ಸೊ ಅವ್ರನ್ನ ಪಡ್ಕೊಳಕ್ಕೆ ಹೋಗ್ತಾಯಿದ್ರೂ ಅವ್ರನ್ನ ಪಡಿಬೇಕಂತ ಎಷ್ಟೇ ಪ್ರಯತ್ನ ಮಾಡ್ತಾಯಿದ್ರೆ ಯಾವುದೋ ಒಂದು ಕೆಟ್ಟ ಶಕ್ತಿ ಅನ್ನೋದು, ಅಂದರೆ ಕೆಟ್ಟ ಶಕ್ತಿ ಅಂದರೆ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಗಳು, ಕೆಟ್ಟ ಸಿಚುಯೇಷನ್ಸು ನಿಮ್ಮಿಬ್ಬರನ್ನು ಮತ್ತೆ ಬೇರೆ ಮಾಡ್ತಾಯಿದೆ. ಮತ್ತು ನಿಮ್ಮಿಬ್ಬರನ್ನು ದೂರ ಆಗ್ದಂಗೆ ಮತ್ತೆ ತಡೀತಾಯಿದೆ. ಅಂದರೆ ನೀವಿಬ್ಬರು ದೂರ ಆಗೋಕ್ಕೆ ಎಷ್ಟೇ ಪ್ರಯತ್ನ ಮಾಡ್ತಾಯಿದ್ರೂ ನಿಮ್ಮ ಕೈಯೆಲ್ಲ ಅವ್ರನ್ನ ಬಿಟ್ಟಿರೋಕ್ಕಾಗ್ತಾಯಿಲ್ಲ, ಅವ್ರ ಕೈಯೆಲ್ಲ ಅಷ್ಟೇ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ. ಸೊ ಯಾಕಂದರೆ ನೋಡಿ, ಅದಕ್ಕೆ ಸಿಂಪಲ್ ಉದಾಹರಣೆ ಎಲ್ಲಿ ಹೇಳ್ಬೋದು. ಇಲ್ಲಿ ಡೆವಿಲ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ 2 ಚೈನ್ಸ್ನಲ್ಲಿ ಕಟ್ಟಾಕಿದ್ದಾರೆ ಇಬ್ಬರು ವ್ಯಕ್ತಿಗೂ. ಸೊ ಅಲ್ಲಿ ಆ ವ್ಯಕ್ತಿನೂ ಬಿಡಿಸ್ಕೊಳಕ್ಕಾಗ್ತಿಲ್ಲ, ಈ ವ್ಯಕ್ತಿನೂ ಬಿಡಿಸ್ಕೊಳಕ್ಕಾಗ್ತಿಲ್ಲ. ಸೆಂಟ್ರಲ್ ಲಾಕ್ ಹಾಕಿದ್ದಾರೆ ಡೆವಿಲ್ಲು. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸಿದಂಥ ವ್ಯಕ್ತಿನ ನೀವು ಬಿಡಿಸ್ಕೊಳಕ್ಕಾಗ್ತಿಲ್ಲ, ಅವರು ನಿಮ್ಮನ್ನು ಮರ್ತೋಗಿ ಇರೋಕ್ಕಾಗ್ತಾಯಿಲ್ಲ. ಸೊ ಒಬ್ರಿಗೊಬ್ರು 24/7 ಮೈಂಡಲ್ಲಿ ರನ್ ಆಗ್ತಾನೆ ಇದ್ದೀರ. ಕ್ವೀನ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಬಂದಾಗ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆಯೇ ನಿಮ್ಮ ಒಂದು ಗಮನ ತುಂಬ ಐತೆ. ಸೊ ನಿಮಗೆ ಎಷ್ಟೇ ಕೆಟ್ಟದ್ದು ತೊಂದರೆಗಳಾಗ್ತಾಯಿದ್ರೂ ನೀವು ಪ್ರೀತಿಸಿದ ಒಂದು ಕಾರಣಕ್ಕಾಗಿ ನೀವು ಪ್ರೀತಿಯಲ್ಲಿ ಇರೋದ್ರಿಂದ ನಿಮ್ಗೆ ಎಷ್ಟೇ ತೊಂದರೆಗಳಾಗ್ತಾಯಿದ್ರೂ ಆ ತೊಂದರೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ನೀವು ಪ್ರೀತಿ ಕಡೆಯೇ ಗಮನ ಕೊಡ್ತಾರೆ. ಪ್ರೀತಿಗೋಸ್ಕರ ನಿಮ್ಗೆ ತುಂಬ ತೊಂದರೆ ಆಗ್ತದೆ, ಜಾಬ್ ಕಳ್ಕೊಂಡಿರ್ಬೋದು ಅಥವಾ ಫ್ಯಾಮ್ಲಿಯಲ್ಲಿ ತೊಂದರೆ ಆಗ್ತಾ ಇರ್ಬೋದು, ಮನೇಲಿ ಗಲಾಟೆ ಆಗ್ತಾ ಇರ್ಬೋದು, ಅಥವಾ ಇನ್ನೂ ಪರ್ಸ್ನಲ್ ಪ್ರಾಬ್ಲಮ್ಸ್ ಹೆಚ್ಚಾಗಿರ್ಬೋದು. ಸೊ ಯಾವುದೇ ಒಂದು ಪರಿಣಾಮಗಳು ಹೆಚ್ಚಿದ್ರೂ ನೀವು ಪ್ರೀತಿಗೋಸ್ಕರ ನೀವು ಅದನ್ನೆಲ್ಲ ಕೇರ್ಲೆಸ್ ಮಾಡ್ತಾಯಿದ್ರ. ಸೊ ನೀವು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೀವು ಪ್ರೀತಿಗೋಸ್ಕರನೇ ತುಂಬ ಯೋಚನೆ ಮಾಡ್ತಾಯಿದ್ರ. ಸೊ ಇದು ರೀಡಿಂಗು. ಸೊ ನಿಮಗೆಲ್ಲ ರೆಸೊನೇಟ್ ಆದರೆ ತಗೊಳ್ಳಿ, ಇಲ್ಲಾಂದರೆ ಈ ರೀಡಿಂಗ್ನ ಸ್ಕಿಪ್ ಮಾಡಿ ಬೇರೆ ವೀಡಿಯೋಸ್ನ ನೋಡ್ಕೊಳ್ಳಿ.
ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯ ಇನ್ನೂ ಯಾವ ಥರ ರೀಡಿಂಗ್ಸ್ ಬೇಕೋ, ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ನನ್ನೊಂದು ಕಾಂಟ್ಯಾಕ್ಟ್ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗು ತಗೊಳ್ಳಿ. ಸೊ ಅಷ್ಟೇ.